ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಹಂಗೆ ಹೇಳ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಅದ್ರ ಜೊತೆಗೆ ಇವತ್ತು ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅನಿಸಿಕೆ ಕ್ಷೇತ್ರದಲ್ಲಿ 2 ಸತಿ ನಾನು ಜನವಾಗಿ ಪ್ರಚಾರ ಕೊಡ್ತಾ ಇದ್ದೆ. ಈಗ ನನಗೆ ನನ್ನೊಂದು ಆನೆ ಬಲ ಬಂದಿರೋದಂದ್ರೆ ನನ್ನ ಗೋವಿಂದಣ್ಣ ನನ್ನ ಜೊತೆ ಇದ್ದಾರೆ, ನನ್ನ ಪ್ರಚಾರಕ್ಕೆ ಬೇಕಾಗಿಲ್ಲ. ಅದ್ರ ಜೊತೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತ ನನ್ನ ತಮ್ಮ ಅಂತ ಅವರ ಧರ್ಮಪತ್ನಿಯವರು ನಾಸಿನ್ ಅಯ್ಯೂಬ್ ಖಾನ್ ಅವರು ಮಹಾನಗರ ಪಾಲಿಕೆ ಸದಸ್ಯ ಮಾಡಿಲ್ಲ ಅಂದರೆ ನಡೆಸ್ತಾ ಇರಲ್ಲ ಅಯ್ಯೂಬ್ ಖಾನ್. ಇವತ್ತು ಈ ಕಾರ್ಯಕ್ರಮಕ್ಕೆ ಅವ್ರು ಬರಬೇಕಾಗಿತ್ತು. ಪಾಪ ಅವ್ರು ಯಾವ ಅವ್ರ ರಿಲೇಷನ್ ಏನೋ ಪಾಪ ತೊಂದರೆ ಆಗಿದ್ದರಿಂದ ಅಲ್ಲೋಗಿದ್ದಾರೆ. ಅವ್ರ ಪರದಿಂದ ಅವ್ರ ಕಡೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾಳೆ ಈ ಕಾರ್ಯಕ್ರಮಕ್ಕೆ ಅವ್ರು ಭಾಗಿಸ್ತಾರೆ. ಅಯ್ಯೂಬಣ್ಣನ್ನು ನನ್ನ ಜೊತೆಗೆ ಗೆದ್ದು ಕೊಟ್ಟು ನನ್ನ ಜೊತೆ ಅಯ್ಯೂಬಣ್ಣನ್ನು ನಿಂತಿದ್ದಾರೆ. ಅದ್ರ ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಂದ್ರೆ ನಮ್ಮ ಗೋವಿಂದಣ್ಣ ಮತ್ತೆ ನಾವೆಲ್ಲ ಗೊತ್ತಿದ್ದಕ್ಕೆ ಪಾಪ ನಮ್ಮ ನಾಯಕರು ಅಂತ ಏನೋ ಹೇಳ್ಕೊಳ್ಳಿ ದೇವೇಗೌಡರು ನಮ್ಮ ಸಾಯುವವರೆಗೂ ನಮ್ಮ ನಾಯಕರೇ. ಏನಂದ್ರೆ ನಮಗೆಲ್ಲ ಜ್ಞಾಪಕ ಇರ್ಬೋದು. ನಾನು 2005ರಲ್ಲಿ ಚುನಾವಣೆ ಬರುವಾಗ ದೇವೇಗೌಡರು ಇನ್ನೂ ಬಂದಿದ್ದರು. ಇನ್ನೂ ದಲಿತ ನಾರಾಯಣ ಅಂತ ಕಾರ್ಯಕ್ರಮ ಮಾಡಿದರು. ಮನೆ ಮನೆಗೆ ಗಲ್ಲಿ ತಿರುಗಾಡಿದ್ದಾರೆ. ಆ ದೇವೇಗೌಡರು ಅವ್ರ ಮನಸ್ಸಲ್ಲಿ ಇರ್ಬೋದು, ನಾನು ಮರ್ತಿದ್ದಿರಲಿಲ್ಲ, ನಾನು ಎಂದೂ ನೋಡಲಿಲ್ಲ. ಅವ ದೇವೇಗೌಡರು ಈ ಕಾರ್ಯಕ್ರಮ ಬಂದು ದಲಿತ ನಾರಾಯಣ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಆವತ್ತೇ ನಿಮಗೆ ಸ್ವಾತಂತ್ರ್ಯ ಪತ್ರ ಕೊಡ್ತಿರಿಂದ ನಮ್ಮ MLA ಗೆದ್ರೆ ನನ್ನ ಸ್ವಾತಂತ್ರ್ಯ ಪತ್ರ ಕೊಡ್ತಿರಿಂದ ಮಾತು ಕೊಟ್ಟಿದ್ರು. ಆ ಮಾತಕ್ಕಾಗಿ 15 ಆಗಸ್ಟ್ಗೆ ನಾವು ಈಗ ಮಧ್ಯಾಹ್ನ ಕೊಟ್ವಿ. ಅದು ಆ ದೇವೇಗೌಡರು ತಿಳ್ಕೊಂಡಿರ್ಬೋದು. ನಾನು ಮಾಡ್ತೀನಂತ ನಮ್ಮ ಅಪ್ಪನೇ ನಮ್ಮ ತಾಯಿನೇ ನಾನು ಎಂದೂ ದೇವೇಗೌಡರು ಕೊನೆ ಉಸಿರು ಮರೆಯೋದಿಲ್ಲ. ಆ ಋಣ ಅವ್ರು ಇದ್ದೇ ಇದ್ದಾರೆ. ಅವ್ರು ಬೇಡ ಅಂತ ಅವ್ರು ಬಿಟ್ಟಿರೋದು ನಾನೇನು ಮಾಡೋಕ್ಕಾಗಲ್ಲ. ಈಗ ನಮ್ದಾಗಿ ನಾವು ನೋಡ್ಕೊಂಡಿರ್ಬೇಕು. ಹಾಗಾಗಿ ದೇವೇಗೌಡ ಅಂತ ಅವರು ಒಂದು ಕಾರ್ಯಕ್ರಮ ಮಾಡೋದು. ಒಂದು ಇತ್ತೀಚೆಗೆ ನಮ್ಮ ಅಂಚೆಪಾಟಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸ್ವತಃ ಗೋವಿಂದಣ್ಣನಿಗೆ ಏನೇನೋ ಪ್ರಯತ್ನ ಮಾಡಿದ್ರು. ಬೇರೆ ಬೇರೆಗಳೆಲ್ಲ ಉತ್ತರ ಮಾಡಿದ್ರು, ಜಾತಿ ಇದು ಮಾಡಿದ್ರು. ನಮ್ಮ ಮಕ್ಕಳಿಗಾಗಿ ದೇವರಿಗಾಗಿ ನಾನು ನಮ್ಮ ಜಾತಿಗೋಸ್ಕರ ನನ್ನ ಗೌರವಗೋಸ್ಕರ ನೀನು ಬರಬೇಕಾದಿದ್ದಕ್ಕೆ ಈ ಮಹಾನ್ ಭಾವ ನಾನು ಎಂದೂ ಲೈಫಲ್ಲಿ ಮಾಡಿಲ್ಲ. ಒಂದೇ ಮಾತಾಡಿದ್ರು, ಇದು ರವೀಂದ್ರನ ವಿರೋಧಕ್ಕೆ ಕಾರ್ಯಕ್ರಮ ಮಾಡ್ತಾ ಇರೋದು ನಾವು ಯಾವ ಕಾರಣಕ್ಕೆ ಬರಲ್ಲ ಅಂತ ಮಹಾನ್ ವ್ಯಕ್ತಿ ದೇವರ ಹೇಳ್ತೀನಿ. ನಾನು ನೋಡೋದು ಸಾಧ್ಯ ಇಲ್ಲ. ಈ ಋಣಾಂತೂ ಗೋವಿಂದಣ್ಣನಂದು ರಿವಾರ್ಡ್ ಆಗ್ತಿದ್ರೆ ಸಾಧ್ಯನೇ ಇಲ್ಲ. ನಾನು ಕೊನೆ ರಥ ಕೊಟ್ಟು ಋಣ ಅಂತಿದ್ದಾಗಲ್ಲ. ನಾನು ಏನೋ ಒಂದು ಈ ಜನತದಲ್ಲಿ ಇದ್ರೆ ಏನೋ ಒಂದು ಕನಸಿತ್ತು, ನಾನು ಏನೋ ಒಂದು ಮಾಡಬೇಕಂತ ಆ ದೇವ್ರ ಇಚ್ಛೆ ಅದು. ನಾನು ಅವ್ರ ಅವಕಾಶ ಸಿಗಲಿಲ್ಲ. ಮುಂದಿನ ದಿನ ಇವತ್ತು ಮಾತು ಕೊಡ್ತಾ ಇದ್ದೀನಿ. ನನಗೇನಾದ್ರು ಅಧಿಕಾರ ಸಿಕ್ಕರೆ ನನ್ನ ಕಾರಣ ನಾನು ಹೇಳ್ತಾ ಇದ್ದೀನಿ, ನಾನು ನನ್ನನ್ನು ಅಧಿಕಾರ ಕೊಡ್ತೀನಿ ಅಂತ ನಿಮ್ಮ ಮುಂದೆ ಮಾತನ್ನು ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಅಯ್ಯೂಬ್ ಖಾನ್ ಅವರು ದೇವೇಗೌಡರು ಸ್ವತಃ ಅಯ್ಯೂಬ್ ಖಾನ್ ಅವರು ಫೋನ್ ಮಾಡೋರು, ಇಲ್ಲ ನಮ್ಮ ಪಕ್ಷ